ಗೈಸ್ ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋಂಥದ್ದು ಎರಡು ಮೂವಿಯ ಕ್ಲಾಶ್ ಬಗ್ಗೆ. ನಿಜ ಹೇಳ್ತೀನಿ, ಯಾವಾಗ ಸಲಗ ಮತ್ತು ಕೋಟಿಗೊಬ್ಬ 3 ರಿಲೀಸ್ ಆದಾಗ ಒಂದು ಕ್ಲಾಶ್ ಆಗಿತ್ತಲ್ಲ, ಆ ಕ್ಲಾಶ್ ಮತ್ತೆ ಕೊಟ್ಟಿದ್ದು. ಆಗಸ್ಟ್ 9ನೇ ತಾರೀಕು ಭೀಮಾ ರಿಲೀಸ್ ಆಗುತ್ತೆ, ಆಗಸ್ಟ್ 15th ಮ್ಯಾಕ್ಸ್ ರಿಲೀಸ್ ಆಗುತ್ತೆ. ಇದು ಎಕ್ಸ್ಪೆಕ್ಟೆಡ್ ಇರೋ ಅಂಥದ್ದು. ಏನು ಹೇಳ್ತಿದ್ದೀನಿ, ಆಗಸ್ಟ್ 9ನೇ ತಾರೀಕು 15ನೇ ತಾರೀಕು ಅಂತ ಎಕ್ಸ್ಪೆಕ್ಟೇಷನ್ ಇರೋ ಅಂಥದ್ದು. ಸೊ ಆಗಸ್ಟಿಗೆ ಕ್ಲಾಶ್ನ ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗೋದಕ್ಕೆ ನಾವು ಕಾಯ್ತಾ ಇದ್ದೀವಿ ಅಷ್ಟೇ. ಈಗಿರಬೇಕಾದ್ರೆ ರೀಸೆಂಟಾಗಿ ಎಲ್ಲರಿಗೂ ತಲೆಯಲ್ಲಿ ಹೊಡ್ತಿರೋದೇನೆಂದರೆ ಕಂಪ್ಯಾರಿಸನ್ ಮಾಡೋಕೆ ಹೋಗ್ಬೇಡಿ. ಯಾಕೆಂದರೆ ಎರಡೂ ಮೂವಿದು ಅದರದ್ದೇ ಆದಂಥ ಒಂದು ಟೇಸ್ಟ್ ಇರುತ್ತೆ. ಸಲಗ ಮೂವಿ ಬಂದರೆ ಅದರದ್ದೇ ಆದಂಥ ಒಂದು ಲೋಕಲ್ ವೈಬ್ ಇತ್ತು. ಕೋಟಿಗೊಬ್ಬ 3 ನನಗೆ ಆ ಕೋಟಿಗೊಬ್ಬ 1-2 ಅಷ್ಟು ಹಿಡಿಸ್ಲಿಲ್ಲ. ಅದಕ್ಕೆ ಸಲಗ ಒಂದು ಸಕ್ಸಸ್ನ ಕಂಡಿದ್ದು ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ರಿಲೀಸ್ ಆಗಿದಾಗ ತುಂಬಾ ಖುಷಿ ಆಯಿತು, ಯಾಕೆಂದರೆ ಆ ಟೈಮಲ್ಲಿ ಒಳ್ಳೆ ಮೂವಿ ರಿಲೀಸ್ ಆಗಿತ್ತು. ಆದರೆ ಈಗ ಆಗಿಲ್ಲ. ಎರಡೂ ಮೂವಿ ಕೂಡ ಅದರದ್ದೇ ಆದಂಥ ಒಂದು ವೆಯ್ಟೇಜ್ ಇದೆ ಅಂತಲೇ ಹೇಳ್ಬೋದು. ಮ್ಯಾಕ್ಸ್ ಮೂವಿ ಸ್ಕೇಲ್ಡ್ ಅಪ್ ಆಗಿದೆ, ಹಾಗೆಯೇ ಸಲಗ ಮೂವಿ ಕೂಡ ಸಲಗ ಅಂತೀನಿ ಭೀಮಾ ಮೂವಿ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿರುವಂಥ ಸಿನಿಮಾನೇ ಆಗಿರುವಂಥದ್ದು. ಅಂದರೆ ಲೋಕಲ್ ವೈಬ್. ಸೊ ಇದರಲ್ಲಿ ಕಂಪ್ಯಾರಿಸನ್ ಮಾಡೋದು ತಪ್ಪಾಗುತ್ತೆ. ನಾನಂತೂ ಎರಡೂ ಸಿನಿಮಾನ ನೋಡೋಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ನನಗೊಂದು ತುಂಬಾ ಖುಷಿ ಆಗ್ತಾಯಿದೆ. ಆ್ಯಂಡ್ ಇಲ್ಲಿ ವಿಷಯ ಬರೋವಂಥದ್ದೇನೆ, ಯಾವ ರೀತಿ ಹೊಟ್ಟಿದೆ, ಯಾವ ರೀತಿ ವೈಲೆನ್ಸ್ ಕೊಟ್ಟಿದೆ. ಎರಡೂ ಮೂವಿಯಲ್ಲಿ ಕಾಮನ್ ಇರುವಂಥದ್ದೇ ಕಮರ್ಷಿಯಲ್ ವೈಲೆನ್ಸ್ ಜೊತೆಗೆ ಕೊಟ್ಟಿರುವಂಥ ಸಿನಿಮಾ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಕಂಪ್ಯಾರಿಸನ್ ಮಾಡೋದಕ್ಕಾಗಲ್ಲ, ವೈಲೆನ್ಸ್ ಇದೆ ಅನ್ನೋ ಕಾರಣಕ್ಕೆ. ಯಾಕೆಂದರೆ ಇದೊಂದು ಲೋಕಲ್ ವೈಬ್. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿದ್ದೀನಿ, ನ್ಯಾಚುರಲ್ ಟಚ್ ಕೊಡುತ್ತೆ ಯಾವುದು ಭೀಮಾ ಮೂವಿ. ನಾವು ನೋಡಿರ್ತೀವಿ ಲೋಕಲ್ ರೋಡೀಸ್ ಅಂದರೆ, ನಾನು ಹೆಂಗೆ ಹೇಳಪ್ಪ, ನಾವು ಬೇಡ, ಕಟ್ ಮಾಡು ಲೋಕಲ್ ರೋಡೀಸ್ನೆಲ್ಲ ನಾವು ನೋಡಿರ್ತೀವಿ, ಲೋಕಲಾಗಿ ಏನೇನು ನಡೀತಿರುತ್ತೆ ಅಂತ ನಾವು ನೋಡಿರ್ತೀವಲ್ಲ. ಸೊ ಅದು ಅಕ್ಯುರೇಟಾಗಿ ತೋರಿಸಿರೋದೇ ಸಲಗ ಮೂವಿಲಿ. ಅದರದ್ದೇ ಎಕ್ಸ್ಟೆಂಡೆಡ್ ವರ್ಷನ್ ಭೀಮಾ ಆಗಿ ಕೊಟ್ಟಿರೋವಂಥದ್ದು. ಹಾಗೆಯೇ ಇಲ್ಲಿ ಮ್ಯಾಕ್ಸ್ ಮೂವಿ ಬಗ್ಗೆ ಹೇಳೋದಾದರೆ, ನಾನು ಯಾವಾಗಲೂ ಒಂದು ಮಾತು ಮೆನ್ಷನ್ ಮಾಡ್ತಿರ್ತೀನಿ ಮ್ಯಾಕ್ಸ್ ಮೂವಿಲಿ. ಏನಪ್ಪ ಅಂದರೆ, ವೈಲೆನ್ಸ್ ಎಲ್ಲ ತುಂಬಾ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ಅದು ಫೀಲ್ ಆಗ್ತಾ ಇದೆ. ಆ ಒಂದು ಬ್ಲಡ್ನ ಹೀಟ್, ಆ ಡೆಡ್ ಬಾಡೀಸ್ನ ಹೀಟ್ ನಮಗೆ ಫೀಲ್ ಆಗ್ತಿದೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಈಗ ವಿಷಯನೂ ಇರೋಂಥದ್ದು ಅದೇ. ಅಂದರೆ ಈ ಒಂದು ಕನ್ನಡ ಕ್ಲಾಶ್ ಏನಿದೆ ಆಗಸ್ಟ್ ಟೈಮಲ್ಲಿ ಬರ್ತಿರೋದು ತುಂಬಾ ಖುಷಿ ಆಗ್ತಾಯಿದೆ. ಆಗಸ್ಟ್ ಟೈಮಲ್ಲಿ ಕನ್ನಡ ಸಿನಿಮಾನ ಸೆಲೆಬ್ರೇಟ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಯಾವುದೂ ಇಲ್ಲ ಅಂತ ಅನ್ಕೊತಾ ಇದ್ದೀನಿ. ಸೊ ಆಗಸ್ಟಿಗಂತೂ ರೆಡಿಯಾಗಿ ಬರ್ತಾ ಇದ್ದಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯವರು. ಹಾಗೆಯೇ ಜುಲೈಯಲ್ಲೂ ಕೂಡ ಅಂಥ ದೊಡ್ಡ ರಿಲೀಸಸ್ ಇದೀರಿ, ಇನ್ನೂ ಖುಷಿ ಆಗ್ತಾ ಇತ್ತು. ಹಾಗೆಯೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮೂವಿ ಕೂಡ ಇದೆ. ಎಲ್ಲ ಸಪೋರ್ಟ್ ಬೇಕು ಗುರು. ಯಾವುದಾದ್ರು ಜುಲೈಯಲ್ಲಿ ರಿಲೀಸ್ ಆಗಿಕೊಟ್ಟಿರೋಂಥ ಪ್ರತಿಯೊಂದು ಕನ್ನಡ ಸಿನಿಮಾಗೂ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಯಾಕೆಂದರೆ ಹೊಸ ಪ್ರಯತ್ನ. ಮೂವೀಸೇ ಬರದೇ ಇರೋ ಟೈಮಲ್ಲಿ ಒಳ್ಳೊಳ್ಳೆ ಮೂವೀಸ್ನ ರಿಲೀಸ್ ಮಾಡಿಕೊಟ್ಟಿರೋಂಥದ್ದೇ ಜುಲೈ ತಿಂಗಳಲ್ಲಿ ಆಗಿರೋಂಥದ್ದು. ಜುಲೈ ಮತ್ತು ಆಗಸ್ಟ್ ನೋಡ್ಕೊಳ್ಳೋಣ ಅಂತ ಹೇಳ್ತಾ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.